ಎಲ್ಲ ಕನ್ನಡ ಜನತೆಗೆ ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗ್ಗೆ. ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ಆಮೇಲೆ ಇವಾಗ ಐಸ್ ಕ್ರೀಮ್ ತೊಗೊಂಡು ತಿರ್ಗಾ ಇವತ್ತು ಊರಿಗೆ ಹೋಗಿ ಊರಲ್ಲಿ ಇವತ್ತು ಫಸ್ಟ್ ಟೈಮು ಊರಲ್ಲಿ ಬ್ಲಾಗ್ ತೆಗಿತೀನಿ. ಇವಾಗೆಲ್ಲ ರೆಡಿ ಆಗ್ತವ್ರೆ ಊರಿಗೆ ಹೋಗೋಕ್ಕೆ. ಇವತ್ತು ಊರಿಗೆ ಹೋಗಿ ನಮ್ಮ ತಂಗಿ ಎಲ್ಲ ಇರ್ತಾರೆ, ಅವ್ರನ್ನೆಲ್ಲ ತೋರಿಸ್ತೀನಿ ಗೈಸ್ ಇವತ್ತು. ಆಮೇಲೆ ಫಸ್ಟ್ ಟೈಮು ಊರು ತೋರಿಸ್ತಾ ಇರೋದು. ಊರು ತೋರಿಸಿ ಬ್ಲಾಗ್ನ ಮುಗಿಸ್ತೀನಿ. ಆಮೇಲೆ ನಾಳೆ ಅಪ್ಲೋಡ್ ಮಾಡ್ತೀನಿ ಇದನ್ನು. ಅಷ್ಟೇ, ಊರಿಗೆ ಹೋಗಂಟ ಬಾಯ್. ಊರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇವತ್ತು ಫಸ್ಟ್ ಟೈಮ್ ನಮ್ಮ ಅಪ್ಪ ಊರಿಗೆ ಹೋಗ್ತಿದ್ದೀವಿ ಅಂತ ಹೇಳವ್ರೆ. ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ನೈಸ್ ರೋಡಲ್ಲಿ. ಇವಾಗ ಹಾಕ್ತೀನಿ ಇದನ್ನ. ಫಸ್ಟ್ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ರಾಮನಗರದ ಹತ್ರ ನಮ್ಮತ್ತೆ ಮನೆ ಇವ್ರ ತಂಗಿ ಮನೆ ಹೇಳು ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಸ್ಕೊಂಡವ್ರನ್ನ ಆಮೇಲೆ ಊರಿಗೆ ಹೋಗ್ತೀವಿ. ಊರಿಗೆ ಹೋಗ್ಬಿಟ್ಟು ಅಲ್ಲಿ ತಿರ್ಗಾ ಗೋಸ್ಲಕ್ಕಿ ತಂದವ್ರೆ, ಅಲ್ಲಿ ಕಬಾಬ್ ಮಾಡ್ಕೊಂಡು ತಿನ್ನೋದು. ಅದನ್ನು ಮಾಡಿ ಹಾಕ್ತೀನಿ. ಅದೇ ಮಾಡಕ್ಕನೆ ಊರಿಗೆ ಹೋಗ್ತಾ ಇದ್ದೀವಿ. ಪ್ರಾಣಿ ಸಾಯಿಸ್ತವ್ರೆ, ದೇಶಾವತಾರ ಮಾಡ್ತಾ ಇಲ್ಲ ಇವರು. ಇವನ್ 16 ತಿಂತಾನೆ, ನಾವ್ 2 ತಿಂದ್ರೆ ಇನ್ನೇನು. ಇವಾಗ ಊರಿಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇವಾಗ ಮನೆಗೆ ಬಂದಿದ್ದೀವಿ. ನಮ್ಮ ಅಯ್ಯನ ನಮ್ಮ ಮುತ್ಕೇನು ನೋಡಿ ಹೆಂಗ್ ನೆಕ್ತಾ ಬಂದ್ ಮನೆಗೆ ನೀನು ಯಾರು ಅಲ್ಲ. ವಿಡಿಯೋ ಮಾಡ್ಬಿಟ್ಟು ನಿನ್ನ ನಿಮ್ಮ ಗಂಡನ್ನು ಫೇಮಸ್ ಮಾಡ್ತೀನಿ. ಎಲ್ಲ ಹೇಳ ಇವಳು ಕಣ್ ತೋರ್ಸು ನೋಡಿ ಹೆಂಗ್ ಮಾಡ್ಕೊಂಡಾಳ. ಹೊಂಟೈತೆ ಮಾರ್ಕೊಂಟೈತೆ ಬಿಡಪ್ಪ. ಕಪ್ಪಂದ ತಿಳ್ಕೊಬಿಡೋ ಕೊಟ್ಬಿಡ್ತೀನಿ, ಕತ್ತಿ ಮಾಡಿಸ್ತೀನಿ ನೋಡು. ಹಂಗೆಲ್ಲ ಮಾಡ್ಕೊಂಡ್ರೆ ಬಾಯಿಲೆ ಇಲ್ಲಿ ಕೈ ಮೇಲೆಲ್ಲ ಸುಟ್ಕೊಂಡವಳ. ಏನ್ ಎಲ್ಲದಕ್ಕೂ ಹಾಕಬಿಟ್ಲೆ ಕೈ ಹೆಂಗಾರ ಅಲ್ಲಿ ಅದೇ ನೀ ಮಾಡ್ಕೊಂಡು ಕೂತೋತಿ ಕಣಪ್ಪ. ಈ ಕೈ ಹೆಂಗಾಯ್ತು? ಹಂಗಂತ ನಮ್ಗೆ 2 ದಿವಸ ಸರಿಯಾಗಿ ನಿದ್ದೆ ಬರ್ಲಿಲ್ಲ ನಮ್ಗೆ. ಕೈ ಹೆಂಗಾಯ್ತವ? ಕಣ್ಣು ಹೋಗ್ಬಿಡುದಲ್ಲ, ಕಣ್ಣು ರೆಪ್ಪೆ ಗಿಪ್ಪೆ ಎಲ್ಲ ಇವು ಹೊಂಟೋಗದೆ. ಆಯಿಂಟ್ಮೆಂಟ್ ಆಗ್ತಾ ಇಲ್ವಾ? ಇವಳು ನೋಡಕ್ ಸಲುವಾಗಿ ಹೋಮ ನಡಿ ಅಂತ ಬಂದಿದ್ದೆ. ಇನ್ನೊಂದ್ಸಿ ಜುಟ್ಟು ಬೆಂದಬೇಕಿತ್ತು ತಿಕ್ಕ ನೋಡಿ ಗೈಸ್, ನಮ್ಮ ತಂಗಿ ಸುಟ್ಕೊಬಿಟ್ಟವಳೆ. ಪಟಾಕಿಯ ಮಕ್ಕಳು ಕೊಟ್ಬಿಟ್ಟು ಒಳಕ್ ಹೋದ್ರೆ ನೋಡಿ ಗೈಸ್, ಪಟಾಕಿಯಿಂದ ಆಗುವ ನೋಡಿ ಏನೆಲ್ಲ ಮಾಡ್ಕೊಂಡವಳೆ. ಕಣ್ಗೆ ಹೋಗಿದ್ದಿದ್ರ ಅಲ್ಲಿ ಹೋದ ಬೆಂಗಳೂರಲ್ಲಿ ಉಮಾಟಿ ಮಗನ ಕಣ್ಣೆ ಹೊಂಟಾಯ್ತು. ಇನ್ನ ಪಟಾಕಿ ಹೊಡಿಬೇಡ ನೀನು, ಸರಿನಾ? ನಾನೇ ಬೋದು ಕಳಿಸ್ಬಿಟ್ಟಿ ಅಲ್ಲ ನೋಡಿ ಗೈಸ್, ಕಣ್ ರೆಪ್ಪೆನೆ ಬೆಂದೋಗ್ಬಿಟ್ಟೈತೆ. ಅದಕ್ಕೆ ಪಟಾಕಿಯಿಂದ ಸ್ವಲ್ಪ ದೂರ ಇರಬೇಕು. ಚಿಕ್ಕ ಮಕ್ಳು ಕೊಡಕ್ಕೆ ಹೋಗ್ಬಾರ್ದು ಪಟಾಕಿನ. ದೊಡ್ಡವ್ರು ಹೊಡಿಬೋದು. ನೀನ್ ನೋಡಿ ಹೆಂಗ್ ಸುಟ್ಕೊಂಡಿದ್ಯಾ ಅಲ್ಲಿ. ಕಣ್ ರೆಪ್ಪೆ ಅದೇ ಹೆಂಗಿದಾರದು ಸರಿಯಾದದು. ತರ ಆಯ್ತಾ ನಿನ್ ಮಕ್ಕ ನೋಡಿದ್ರೆ ಇದಾಗೋಯ್ತದ ಮಕ್ಕ. ನೀನ್ ದೊಡ್ಡೊಳಗಸಲ್ ಒಳ್ಳೆ ನೀ ಈ ತರ ಮಾಡ್ಕೊಂಡ್ರೆ ಮಕ್ಕನ. ಹುಷಾರಾಗಿರಿ ಪಟಾಕಿಯಿಂದ, ಇಲ್ಲ 7 ತರ ಆಗ್ಬೇಕಾಯ್ತದೆ. ನೋಡಿ ಗೈಸ್, ತಂದವ್ರಿಲ್ಲಲ್ಲ, ಕೆಂಡ ಮಾಡಿ ಬೇಯಿಸೋಣ ಬನ್ನಿ ಗೈಸ್.
ಗೈಸ್ ಆಗಲೇ ಮಾಡ್ತವ್ರೆ ಮಾಡಿ. ಎಲ್ಲಿ ಬೇಕಮ್ಮ ಬಟ್ಲು? ಹಾ ಅಮ್ಮ ನಿಂಗೂ ಕೊಡೋದಿಲ್ಲ. ಮಗಳಿಗೋಸ್ಕರನೇ ಬಂದದೆ. ಗೈಸ್ ಇವಾಗ ಕಬಾಬ್ ಮಾಡ್ತವ್ರೆ. ಕಬಾಬ್ ಮಾಡೋದೇ ತಡ, ತಿನ್ಕೊಂಡು ತಿರ್ಗಾ ವಿಡಿಯೋ ಏನಿದು ಹೇಳಕ್ ಬರ್ತಾಯಿಲ್ಲ. ಚೋಟು ಲೋ ಗ್ಯಾಸ್ ಆಫ್ ಮಾಡ್ಬೇಕಂತ ನೋಡಪ್ಪ. ಆಫ್ ಮಾಡ್ದಾ ಗೈಸ್? ಕಬಾಬ್ ತಿನ್ನೋದು ಹಾಕ್ಬಿಟ್ರಾ? ಅವನಲ್ಲಿ ಕಬಡ್ಡಿ ನೋಡ್ತಾವನ್ ಬರಲ್ಲ. ಆಫ್ ಮಾಡಿದ ನೀನ್ ಬಾಲ ಕುತ್ಕೊಲ್ಲ. ಹಾ ಅದೇ ಆಫ್ ಮಾಡಿದ್ದೀನಿ ಅಂತ. ಕಬಾಬ್ ಮಾಡ್ತಾವ್ರೆ ನಮ್ಮ ಶೆಫು. ಕಲ್ಲು ಎಲ್ಲಿಂದ ಜಾಲ್ರಿ? ಗೈಸ್ ಪ್ಲೇಟ್ ಬೇಕಂತೆ. ಹಾ ಸರಿ. ಅದು ಜಾಲ್ರಿ ಬರ್ತದಲ್ಲ ಎಣ್ಣೆ ಸೋರ್ಸಕ್ಕೆ, ಅದನ್ನ ಹುಡುಕ್ಬೇಕಂತೆ. ಅದು ಎಲ್ಲಿ ಮಡಗಿರ್ತಾರ ಅಲ್ಲಿ ಅಂತ ಹೇಳ್ತಾರೆ ಅಷ್ಟೇ. ಎಲ್ಲಪ್ಪ ಐತೆ ಇಲ್ಲಿ ಜಾಲ್ರಿ. ನೋಡಿ ಗೈಸ್ ಎಷ್ಟು ಹಿಂಸೆ ಕೊಡ್ತಾರೆ ನಮಗೆ. ಅದೆಲ್ಲ ಐತು ಅಂತಾನೆ ಹೇಳಿಲ್ಲ, ಏನಿಲ್ಲ, ಸುಮ್ಮನೆ ಇಲ್ಲೆಲ್ಲ ಮಡಗ್ಬಿಟ್ಟಿರ್ತಾರೆ. ಅದು ಹುಡುಕಿ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ. ಅಷ್ಟೊತ್ತು ಗಂಟ ಬ್ರೇಕ್. ನಾನು ಇನ್ನೂ 18 ವರ್ಷ ಆಗಿಲ್ವಲ್ಲ. ಅಪ್ಪ ಕುತ್ತಕ್ಕೇನೂ ಇಲ್ಲ. ಕುತ್ಕೋದಿಲ್ವಲ್ವಾ? ಅಲ್ಲೇ ತಗೋ ಬಗಿಟ್ಟು ಇದು ಬಗಿಟ್ಟು. ಗೈಸ್ ಕುತ್ಕೊಳಕ್ಕೇನು ಸಿಗ್ದೇನೆ ಹುಡ್ಕಕ್ ಹೋಯ್ತಾ ಇದೀವಿ. ಹೆಂಗೈತವನ ಏಯ್ ಬಾಯಿ ಬಡ್ಕೋಬಾರ್ದು. ಈ ಫೋನಲ್ಲಿ ಬೇರೆ ಏನೋ ಕಾಣಿಸ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಡಿ. ಇನ್ನೊಂದು 2 months ಆಮೇಲೆ ಹೇಳಿದ್ರೆ ಕೊಡ್ತಾರೆ ಅಂತ. ಆಮೇಲೆ ಫುಲ್ಲು 4K ವಿಡಿಯೋ ಕ್ವಾಲಿಟಿ. ಅಷ್ಟು ಗಂಟ ಕಾಯ್ರಿ ಗೈಸ್, ಅಷ್ಟು ಗಂಟ ಪ್ಲೀಸ್. ನೀವು ಸಬ್ಸ್ಕ್ರೈಬೇ ಮಾಡಲ್ಲ, ಅದ್ರ ಜೊತೆ 40 to 60 ವ್ಯೂಸ್ ಬರ್ತಾಯಿತ್ತೆ ಒಂದೇ ಒಂದು ವಿಡಿಯೋಗೆ. ಫಸ್ಟ್ ವ್ಲಾಗ್ಗೆ ಒಂದು 10 ಜನ ಸಬ್ಸ್ಕ್ರೈಬ್ ಮಾಡಿದ್ದಿದ್ರೆ ಫುಲ್ ಖುಷಿ. ಇವನ್ನ ಕುತ್ಕೊಳಕ್ಕೆ ಅಂತ ಆಮೇಲೆ ಒಂದು ಮೈಕ್ ತಗೋಬೇಕು ನಾನು. ಇವರೆಲ್ಲ ಹಚ್ತಾ ಇದ್ರೆ ನನಗೂ ಏನು ಕಳ್ಸಲ್ಲ, ನಿಮಗೂ ಏನು ಕಳ್ಸಲ್ಲ ಅಂತ ಕೇಳ್ತಾ ಇರ್ತದೆ. ಒಂದು ಮೈಕ್ ತಗೋತೀನಿ ಫಸ್ಟು. ಮೈಕ್ ಇದ್ದರೆ ಎಲ್ಲ ಸೌಂಡ್ ಕ್ವಾಲಿಟಿ ಫಸ್ಟ್ ಬೇಕು. ಕಬಾಬ್ ಮಾಡಿ ಪ್ಲೇಟ್ಗೆ ಹಾಕ್ತಾರಲ್ಲ. ಗೈಸ್ ಇವಾಗ ನಮ್ಮ ಮನೆಗೆ ಮಾಡಿದ್ದೀನಿ. ಕಬಾಬ್ ಮಾಡಿಕೊಟ್ರು, ಹೆಂಗೈತೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಆಂಟಿ ನನಗೆ ಈರುಳ್ಳಿ ಕುಯ್ಯಿ ಕೊಡ್ತೀಯಲ್ಲ ಆಂಟಿ? ಗೈಸ್ ಇವಾಗ ಈರುಳ್ಳಿ ಕುಯ್ದ್ಬಿಟ್ಟು ನಾನೇ ಈರುಳ್ಳಿ ಕುಯ್ಕೊಂಡು ತಿನ್ನಬೇಕು. ವೆಜಿಟೇರಿಯನ್ ಅವರು ನೋಡೋಕೆ ಹೋಗ್ಬೇಡಿ, ಸಾರಿ ಇದಕ್ಕೆಲ್ಲ. ನಾನ್ ವೆಜಿಟೇರಿಯನ್ ನೋಡಿ ಇಷ್ಟ ಆಗುತ್ತೇನೋ.
ಸಾಕಿದೆ. ಇವಾಗ ತಿಂದ್ಬಿಟ್ಟು ರಿವ್ಯೂ ಮಾಡ್ತೀನಿ. ಇರಿ ಗೈಸ್ ಸಕ್ಕತ್ತಾಗೋಯ್ತು ಗೈಸ್, ಸೂಪರ್. ನೀವೊಂದ್ಸತಿ ಟ್ರೈ ಮಾಡಿ, ಸೂಪರಾಗಿರ್ತದೆ. ಏನಿಲ್ಲ ಗೈಸ್, ಇವಾಗ ಬ್ಲಾಗ್ನ ಎಂಡು ಕೂಡ ಮಾಡಬೇಕು. ಲಾಂಗ್ ಆಗಿಬಿಟ್ರೆ ಆಗಲ್ಲ. ಸ್ವಲ್ಪ ಹೊತ್ತು ತೋರಿಸಿ ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಅಷ್ಟೆಲ್ಲ ಏನಿಲ್ಲ, ಇವಾಗ ಬ್ಲಾಗ್ ಎಂಡ್ ಮಾಡೋಕ್ಕೆ ಅಂತ ಇಟ್ಕೊಂಡೆ. ನಿಮ್ಗೇನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್, ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ನೋಡಿ, ಬೇಕಾದ್ರೆ ಬೆಳಗ್ಗೆ ಆಗೈತೆ. ಈ ವಿಡಿಯೋ ನೋಡಿದ್ದೆ ನಿಜವಾಗ್ಲೂ ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.